ಈಗ ಚಿತ್ರಾ ನಕ್ಷತ್ರದ ಚಿಂತನೆ. ಚಿತ್ರಾ ನಕ್ಷತ್ರ ಕನ್ಯಾ ರಾಶಿಗೂ ಸಂಬಂಧಪಡುತ್ತೆ, ತುಲಾ ರಾಶಿಗೂ ಕೂಡ ಸಂಬಂಧಪಡುತ್ತೆ. ಕನ್ಯಾ ರಾಶಿಯವರು ಅತ್ಯಂತ ಬುದ್ಧಿವಂತರು, ಬುದ್ಧಿಯಿಂದ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡುವವರಾಗಿರ್ತಾರೆ. ಹಾಗೂ ಈ ತುಲಾ ರಾಶಿಯವರು ಎಲ್ಲರಿಗೂ ಕೂಡ ಪರೋಪಕಾರಿಗಳಾಗಿಯೂ ಮತ್ತು ಸೌಂದರ್ಯದಿಂದ ಎಲ್ಲರನ್ನು ಆಕರ್ಷಣೆ ಮಾಡುವವರು, ಸ್ವತಃ ಸೌಂದರ್ಯ ಪ್ರಿಯರು ಆಗಿರ್ತಾರೆ. ಈ ಪ್ರಕೃತದಲ್ಲಿ ಕನ್ಯಾ ರಾಶಿಗೆ, ಕನ್ಯಾ ರಾಶಿಯಲ್ಲಿ ಬರುವಂತಹ ಚಿತ್ರಾ ನಕ್ಷತ್ರದವರಿಗೆ ತುಂಬ ಚೆನ್ನಾಗಿದೆ. ಗುರು ಲಾಭಸ್ಥಾನದಲ್ಲಿ ಬರೋದರಿಂದಾಗಿ ಅವರಿಗೆ ಅಧಿಕ ಲಾಭ, ಅವರಿಗೆ ವಿವಾಹ ಆಗದೇ ಇರೋರಿಗೆ ವಿವಾಹವಾಗುತ್ತೆ, ಸಂತಾನ ಪ್ರಾಪ್ತಿ ಹಾಗೂ ಧನಲಾಭ ಇತ್ಯಾದಿಗಳಿಗೆ ಗುರುಗಳ ಅನುಗ್ರಹ ಅವರಿಗೆ ಖಂಡಿತ ಈ ವರ್ಷ ಅವರಿಗೆ ದೊರಕುತ್ತೆ. ತುಲಾ ರಾಶಿಯವರಿಗೆ ಅಷ್ಟೊಂದು ಅಂದರೆ ಲಾಭಸ್ಥಾನದಲ್ಲಿ ಗುರು ಇಲ್ಲದೇ ಇದ್ದರೂ ಕೂಡ ಗುರುವಿನ ಅವಗ್ರಹಗಳು ಏನೂ ಇರೋದಿಲ್ಲ. ಆದ್ದರಿಂದ ತುಲಾ ರಾಶಿಯವರಿಗೆ ಇಲ್ಲಿಯ ತನಕ ಅವರಿಗೇನು ಒಂದು ಲಾಭ ಇತ್ತು ಅದರಲ್ಲಿ ಸ್ವಲ್ಪ ಹಿನ್ನಡೆ ಬರುತ್ತೆ. ಇಲ್ಲಿ ಚಿತ್ರಾ ನಕ್ಷತ್ರದವರು ಒಂದು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಚಿತ್ರಾ ನಕ್ಷತ್ರದ ದೇವತೆ ಅದು ವಿಶ್ವಕರ್ಮ ಅಂತ. ವಿಶ್ವಕರ್ಮ ಯಾರು ಅಂದರೆ ದೇವತೆಗಳ ಶಿಲ್ಪಿಕಾರ. ವಿಶ್ವಕರ್ಮ ಏನು ಸ್ವಭಾವನ ಹೊಂದಿರ್ತಾನೋ ಆ ಚಿತ್ರಾ ನಕ್ಷತ್ರದವರೆಲ್ಲರೂ ಕೂಡ ಅದೇ ಸ್ವಭಾವನೆ ಹೊಂದಿರ್ತಾರೆ. ವಿಶ್ವಕರ್ಮ ಒಮ್ಮೆ ದೇವತೆಗಳು ಸಭಾಮಂಟಪವನ್ನು ನಿರ್ಮಾಣ ಮಾಡ್ತಿದ್ರಂತೆ. ಆಗ ಅವರಿಗೆ ಹೇಗೆ ಮಾಡಬೇಕು ಏನು ಮಾಡಬೇಕು ಗೊತ್ತಾಗಲಿಲ್ಲ. ವಿಶ್ವಕರ್ಮ ಆವಾಗ ಪ್ರವೇಶ ಮಾಡಿ ಸಭಾಮಂಟಪವನ್ನು ನಿರ್ಮಾಣ ಮಾಡಿದ್ದಷ್ಟೇ ಅಲ್ಲದೆ ಆ ಸಭಾಮಂಟಪದಲ್ಲಿ ಒಳ್ಳೆ ಬೆಳಕು, ಸಂಗೀತ, ಶಾಂತಿ, ಒಂದು ಚೈತನ್ಯದ ಕಳೆಯನ್ನೇ ಆ ಸಭಾಮಂಟಪದಲ್ಲಿ ತುಂಬುತ್ತಾನಂತೆ. ಅವರಿಗೆ ಅದು ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂತಂದರೆ ದೇವತೆಗಳಿಗೆ, ಏನು ಅದ್ಭುತ ಶಿಲ್ಪಿ ಅಂದರೆ ಹೀಗಿರಬೇಕು. ಬೇರೆ ನಾವೆಲ್ಲ ಆದರೆ ಬರೀ ಒಂದು ಮಣ್ಣು, ಕಲ್ಲು, ಸಿಮೆಂಟು ಇವುಗಳಿಂದ ಅಷ್ಟೇ ನಾವು ಮಾಡಿಬಿಡ್ತೀವಿ. ಆದರೆ ವಿಶ್ವಕರ್ಮ ಹಾಗಲ್ಲ. ಅದರಲ್ಲಿ ನಮಗೆ ಶಾಂತಿ, ನೆಮ್ಮದಿ ಸಿಗಲಿಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಅದು ಪೂರೈಸಿ ಮಾಡುವಂತಹ ಒಂದು ಕಲೆ ವಿಶ್ವಕರ್ಮನದ್ದು. ಹಾಗೆ ಈ ಸಾಮಾನ್ಯವಾಗಿ ಈ ಚಿತ್ರಾ ನಕ್ಷತ್ರದವರು ಏನಾದರೂ ಒಂದು ಕೆಲಸವನ್ನು ಮಾಡಿದ್ರೆ ಸುಮ್ಮನೆ ಮಾಡಲ್ಲ. ನಾವು ಎಷ್ಟು ಹೇಳಿರ್ತೀವೋ ಅದರ ಮೇಲೆ ನೂರಾರು ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಹೇಗೆ ಮಾಡಿದ್ರೆ ನಮಗದರಿಂದ ಸಂಪೂರ್ಣ ಸುಖ ಸಿಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ, ಮಾಡಿರುವ ಕೆಲಸಕ್ಕೆ ಸಾರ್ಥಕ್ಯ ಉಂಟಾಗುತ್ತೆ, ಹಾಗೆ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ಸೌಂದರ್ಯವನ್ನು ಹೆಚ್ಚು ಅಪೇಕ್ಷೆ ಪಡ್ತಾರೆ ಮತ್ತು ತುಂಬ ಚಾಣಾಕ್ಷ ಬುದ್ಧಿಯನ್ನು ಹೊಂದಿರ್ತಾರೆ. ಮತ್ತು ಜಗತ್ತನ್ನು ತಮ್ಮ ಬುದ್ಧಿಯಿಂದಲೇ ಅವರು ಕಂಟ್ರೋಲ್ ಮಾಡ್ಕೊಳ್ತಾರೆ. ತಮ್ಮ ವರ್ಗವನ್ನು ಅವರು ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತಾರೆ. ಒಂದು ಬುದ್ಧಿಯಿಂದ, ಇನ್ನೊಂದು ಅವರ ಗಾಂಭೀರ್ಯದಿಂದ. ಅವರು ಸಾಮಾನ್ಯವಾಗಿ ಎಲ್ಲ ಕಲೆಗಳಲ್ಲಿ, ಸಂಗೀತ ಹಾಗೂ ಈ ಮಾಧ್ಯಮಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಚಿತ್ರಾ ನಕ್ಷತ್ರದವರು ಹೊಂದಿರ್ತಾರೆ. ಇಲ್ಲಿ ಚಿತ್ರಾ ನಕ್ಷತ್ರಕ್ಕೆ ವಿಶ್ವಕರ್ಮ ಮುಖ್ಯ ದೇವತೆ ಆದ್ದರಿಂದ ಅವರಿಗೆ ಯಾವುದಾದ್ರೂ ಒಂದು ಸೃಜನಾತ್ಮಕವಾದ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ಚಿತ್ರಾ ನಕ್ಷತ್ರದವರ ಬಗ್ಗೆ ಒಂದು ಪರಿಚಯಾತ್ಮಕವಾದ ಜ್ಯೋತಿಷ್ಯದ ಶ್ಲೋಕ: ಚಿತ್ರಾಯಾಂ ಯೋ ಜಾತಃ ರೂಪವಾನ್ ಪ್ರಿಯದರ್ಶನಃ ಕಲಾವಾನ್ ಧೈರ್ಯ ಸಂಪನ್ನಃ ಕೀರ್ತಿಮಾನ್ ಸುಖಭಾಗ್ ಭವೇತ್ ಅಂತ. ಅಂದರೆ ತುಂಬ ರೂಪವಂತರಾಗಿರ್ತಾರೆ, ಅವರನ್ನು ನೋಡಿದ್ರೆ ಮನಸ್ಸಿಗೆ ಸಂತೋಷವಾಗುತ್ತೆ, ಅನೇಕ ಬಗೆಯ ಕಲೆಗಳನ್ನು ಹೊಂದಿರ್ತಾರೆ, ಧೈರ್ಯ ಇರುತ್ತೆ, ಕೀರ್ತಿ ಮತ್ತು ಸುಖವನ್ನು ಅವರು ಪಡೆದುಕೊಳ್ತಾರೆ. ಇವರು ಪ್ರಕೃತದಲ್ಲಿ ಗುರುವಿನ ಒಂದು ಅನುಗ್ರಹವನ್ನು ಕೂಡ ಇವರು ಪಡೆದುಕೊಳ್ಳಬೇಕು. ಈ ಚಿತ್ರಾ ನಕ್ಷತ್ರದವರಿಗೆ ಆಗಾಗ ಬರುವಂತಹ ಒಂದು ಸಮಸ್ಯೆ ಎಲ್ಲವೂ ಇರುತ್ತೆ. ಆದರೆ ಅಲ್ಲಿ ಅವರಿಗೆ ಏನೋ ಒಂದು ಈಗೋ ಅನ್ನುವಂಥದ್ದು ಪ್ರಾಬ್ಲಮ್ ಮಾಡಿಬಿಡುತ್ತೆ. ಯಾವಾಗ ಅವರಲ್ಲಿ ಈಗೋ ಹೋಗಿಬಿಡುತ್ತೋ ಆಗ ಎಲ್ಲ ಕೆಲಸಗಳು ಕೂಡ ಅತ್ಯಂತ ಪರಿಪೂರ್ಣವಾಗುತ್ತೆ, ಜನರ ಮನಸ್ಸಿಗೆ ನಾಟುತ್ತೆ, ಎಲ್ಲರೂ ಕೂಡ ಅವರನ್ನು ಮೆಚ್ಚಿಕೊಳ್ತಾರೆ. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಆ ಥರ ಸಮಸ್ಯೆ ಬರುತ್ತೆ. ಅದರಲ್ಲೂ ತುಲಾ ರಾಶಿಯವರಿಗೆ ಸ್ವಲ್ಪ ಅದು ಹೆಚ್ಚಿರುತ್ತೆ. ತುಲಾ ರಾಶಿ ಚಿತ್ರಾ ನಕ್ಷತ್ರ ಆಗಿದ್ದರೆ ಒಂದು ಸಾಮಾನ್ಯವಾಗಿ ಒಂದು ಪ್ರಸಿದ್ಧವಾದ ಒಂದು ಕಥೆ ಇದೆ. ಒಬ್ಬ ತುಂಬ ಚೆನ್ನಾಗಿ ಶಿಲ್ಪಿಕಾರ, ಅವನು ಮೂರ್ತಿಯನ್ನು ಕೆತ್ತನೆ ಮಾಡ್ತಿದ್ದಂತೆ. ಒಬ್ಬ ಹುಡುಗ ಹೋಗ್ತಾನೆ, ಇದು ಹೇಗೆ ಮಾಡ್ತಿ, ಎಷ್ಟು ಚೆನ್ನಾಗಿ ಮಾಡ್ತೀನಿ ನೀನು, ನನಗೂ ಕೂಡ ಹೇಳ್ಕೊಡು ಅಂತ. ಅದಕ್ಕೆ ಆ ಶಿಲ್ಪಿಕಾರ ಹೇಳ್ತಾನೆ, ಇದೇನು ಕಷ್ಟ ಇಲ್ಲ ನೋಡಿ, ಇಲ್ಲೊಂದು ಕಲ್ಲಿದೆ, ಅದ್ರ ಒಳಗಡೆ ಒಂದು ಸುಂದರನಾದ
ಕೃಷ್ಣದೇವರಿದ್ದಾನೆ, ಅದನ್ನು ನೀನು ತೆಗಿ ಅಷ್ಟೇ, ನಿನಗೂ ಸಾಧ್ಯ ಇದೆ ಅಂತ. ಅವನು ಎಷ್ಟು ದಿವಸ ಬೇಕು ಏನು ಕೇಳ್ತಾನೆ. ಅದು ಎಷ್ಟು ದಿವಸ ಅಂತ ಹೇಳಲಿಕ್ಕೆ ಬರಲ್ಲ, ನೀನು ಪ್ರಯತ್ನ ಪಡು ಅಂತ. ಇವನು ಆ ಉಳಿ ತೊಗೊಳ್ತಾನೆ, ಅದು ಸುತ್ತಿಗೆ ತೊಗೊಳ್ತಾನೆ, ಹೊಡೆಯೋಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಸುತ್ತ ಭಾಗಗಳನ್ನೆಲ್ಲ ತೆಗಿ, ಒಳಗಡೆ ಕೃಷ್ಣದೇವರಿದ್ದಾನೆ. ನಿಧಾನವಾಗಿ ಆ ಕಡೆ ಈ ಕಡೆ ಭಾಗ ಎಲ್ಲ ತೆಗಿತಾನೆ. ಕೃಷ್ಣದೇವರು ಒಳಗಡೆ ಕಾಣಿಸೋದೇ ಇಲ್ಲ. ಸಿಟ್ಟು ಬರುತ್ತೆ ಅವನಿಗೆ. 2-3 ದಿನ ಹೀಗೆ ಮಾಡಿದ್ರು. ಏನು ಸುಳ್ಳು ಹೇಳ್ತೀಯಾ ಒಳಗಡೆ ದೇವರಿದ್ದಾನೆ ಅಂತ, ಸುಳ್ಳು ಹೇಳ್ತೀಯಾ ಅಂತ. ಆಗ ಅವನು ಶಿಲ್ಪಿಕಾರ ಹೇಳ್ತಾನೆ, ನೋಡು ನೀನು ಕೃಷ್ಣದೇವರು ಒಳಗಡೆ ಇದ್ದಾರೆ ಅಂತ ನೀನು ಪೂರ್ಣವಾಗಿ ಅದನ್ನು ನಂಬಿ ಹಾಗೆ ಹೇಗಿದ್ದಾರೆ ಹಾಗೆ ಅದನ್ನು ಹೊಡಿತಾ ಹೋಗು, ನೀನು ಕೃಷ್ಣದೇವರು ಪ್ರಕಟರಾಗ್ತಾರೆ ಅಂತ. ಅದು ಮಾತು ಇವನಿಗೆ ತುಂಬ ತೀಕ್ಷ್ಣವಾಗಿ ಮನಸ್ಸಿಗೆ ನಾಟುತ್ತೆ. ಹಾಗೆ ಇವನು ಕೃಷ್ಣದೇವರನ್ನೇ ಚಿಂತನೆ ಮಾಡಿಕೊಂಡು ಅದೇ ಥರ ಅವನು ಕೆತ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಸ್ವಲ್ಪ ದಿವಸಗಳಲ್ಲಿ, ಕೆಲವು ದಿವಸಗಳಲ್ಲಿ ಕೃಷ್ಣದೇವರು ಅಲ್ಲಿ ಮೂಡಿಬಿಡ್ತಾರೆ. ಅಂದರೆ ಅರ್ಥ ಇನ್ನೇನಿಲ್ಲ, ಅವರಿಗೆ ಬೇಗ ಕೋಪ, ತಾಳ್ಮೆ ಕಡಿಮೆ, ಆದರೆ ಒಳ್ಳೆಯ ನೈಪುಣ್ಯ ಇರುತ್ತೆ. ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಹೇಳ್ತೀವೋ ಅವರಿಗೆ ಆ ಬುದ್ಧಿವಂತಿಕೆಯಿಂದ ಆ ನೈಪುಣ್ಯವನ್ನು ಬೇಗ ಪಡೆದುಕೊಂಡು ಬಿಡ್ತಾರೆ ಅಂತ. ಅವನು ಯಾವ ಶಿಲ್ಪಶಾಸ್ತ್ರವನ್ನು ಕಲೀಲಿಲ್ಲ, ಅವನ ಮಾತನ್ನೇ ಅಷ್ಟು ಗಂಭೀರವಾಗಿ ತೆಗೆದುಕೊಂಡು ಅವನಲ್ಲಿರುವಂತಹ ನೈಪುಣ್ಯವನ್ನು ಪ್ರಯೋಗಿಸಿ ಒಂದೇ ಬಾರಿಗೆ ಅದ್ಭುತವಾದ ಕೃಷ್ಣದೇವರ ಆ ಮೂರ್ತಿಯನ್ನು ಕೆತ್ತನೆ ಮಾಡ್ದ ಅಂತ. ಹಾಗೆ ಚಿತ್ರಾ ನಕ್ಷತ್ರದವರಿಗೆ ಇಂಥ ಒಂದು ಸಾಮರ್ಥ್ಯ ಇರುತ್ತೆ. ಅಂದರೆ ಸ್ವಲ್ಪ ಅವರಲ್ಲಿರುವಂತಹ ಈಗೋ, ಅಹಂಕಾರ ಇವುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ಬಿಟ್ಟರೆ ಅವರಿಗೆ ಸಹಜವಾಗಿ ಒಂದೇ ಬಾರಿಗೆ ಯಾವ ಕಲೆ ಸಿದ್ಧಿ ಮಾಡಿಕೊಳ್ಬೇಕೋ ಆ ಕಲೆಯನ್ನು ಅವರು ಸಿದ್ಧಿ ಮಾಡಿಕೊಳ್ತಾರೆ. ವಿಶೇಷವಾಗಿ ತುಲಾ ರಾಶಿಯಲ್ಲಿರುವಂಥವರು ಇನ್ನೊಬ್ಬರಿಗೆ ಮತ್ತಷ್ಟು ಪರೋಪಕಾರಿಗಳಾಗಿರ್ತಾರೆ ಮತ್ತು ವ್ಯವಹಾರದಲ್ಲಿ ನೈಪುಣ್ಯವನ್ನು ಕೂಡ ಅವರು ಹೊಂದಿರ್ತಾರೆ. ಇಂತಹ ಚಿತ್ರಾ ನಕ್ಷತ್ರದವರಿಗೆ ಶನಿ ಸಪ್ತಮ ಸ್ಥಾನದಲ್ಲಿ ಯಾರಿಗೆ ಇದೆಯೋ ಅಂಥವರಿಗೆ ಸ್ವಲ್ಪ ಶನಿ ಬಾಧೆ ಇರುತ್ತೆ. ತುಲಾ ರಾಶಿಯವ್ರಿಗಂತೂ ಶನಿ ತುಂಬ ಒಳ್ಳೆಯದನ್ನೇ ಮಾಡ್ತಾನೆ. ಈ ವರ್ಷ ತುಂಬ ಒಳ್ಳೆಯದೇ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ, ತುಲಾ ರಾಶಿಯವರಿಗೆ ಶನಿ ಬಲ ಇದೆ. ಸೊ ಈಗ ಒಟ್ಟು ಚಿತ್ರಾ ನಕ್ಷತ್ರದವರಿಗೆ ಈ ವರ್ಷ ಚೆನ್ನಾಗಿದೆ. ಆದರೆ ನಿಮ್ಮ ಕೆಲಸಗಳು ಏನೇ ನಿಮ್ಮ ಉದ್ದೇಶಗಳಿದ್ದರೂ ಕೂಡ ಅದನ್ನು ಈಡೇರಿಸಿಕೊಳ್ಬೇಕು. ಭೂ ವ್ಯವಹಾರ ಆಗಲಿ ಅಥವಾ ವಿವಾಹ, ಪ್ರಮೋಷನು, ಕೆಲಸ, ಯಾವುದೇ ನಿಮ್ಮ ಕೆಲಸಗಳಿಗೆ ಅಡೆತಡೆಗಳು ಉಂಟಾಗಿದ್ದರೆ ಬಹುಬೇಗ ನೀವು ಅದನ್ನು ಪಡೆದುಕೊಳ್ಳುವಂತಹ ಅವಕಾಶ ಇದೆ. ಅದಕ್ಕೆ ನೀವು ಮಾಡಬೇಕಾಗಿರುವಂತಹ ಒಂದು ಕೆಲಸ ನಾನು ಅತ್ಯಂತ ನಿಖರವಾಗಿ ಇಲ್ಲಿ ಹೇಳ್ತೇನೆ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ, ಉಲ್ಲಾಸ, ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀ ನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀ ನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳೂ ಕೂಡ ದೂರತೋಪಾಸ್ತವಾಗುತ್ತೆ ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ, ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು
ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ್ಯ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.